ಬೆಂಗಳೂರು ಬಾಡಿಗೆದಾರರ ಕೈ ತಪ್ಪುತ್ತಾ ಉಚಿತ ಕರೆಂಟ್ ಏನು ಮಾಡಬೇಕು, ಯಾವ ದಾಖಲೆಗಳನ್ನ ಕೊಡಬೇಕು, ಫಲಾನುಭವಿಗಳ ಮನೆಗೆ ಯಾವ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ. ಯಾಕಂದ್ರೆ ಈಗಾಗಲೇ ಗೃಹ ಜ್ಯೋತಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಗ್ಯಾರಂಟಿಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಒಂದಿಷ್ಟು ರೂಲ್ಸ್ಗಳು ಜಾರಿ ಆಗ್ತಾ ಇದೆ. ಇನ್ನು ಬಾಡಿಗೆದಾರರು, ಬೆಂಗಳೂರಿನಲ್ಲಿರುವಂತಹ ಬಾಡಿಗೆದಾರರು ಏನೇನು ಮಾಡಬೇಕಾಗುತ್ತೆ, ಯಾವ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕಾಗುತ್ತೆ, ಫಲಾನುಭವಿಗಳ ಮನೆಗೆ ಪರಿಶೀಲನೆ ಕಾರ್ಯ ಶುರುವಾಗಿರುವಂತದ್ದು. ನಿನ್ನೆಯಿಂದಲೇ ದಾಖಲೆ ಪರಿಶೀಲನೆ ಮಾಡ್ತಿರುವಂತಹ ಎಸ್ಕಾಂ ಸಿಬ್ಬಂದಿ ಬೆಂಗಳೂರಿನ ಬಾಡಿಗೆದಾರರಿಗೆ ಫ್ರೀ ಕರೆಂಟ್ ಕೈ ತಪ್ಪುವ ಭೀತಿ ಎದುರಾಗಿದೆ. ಎಸ್ಕಾಂ ಸಿಬ್ಬಂದಿ ಬರ್ತಾರೆ, ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳಿ. ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಂಥವ್ರು, ಈಗ ಕೆಲವೊಂದಿಷ್ಟು ಜನ, ಎಷ್ಟು ಜನ ಬಾಡಿಗೆ ಮನೆಯಲ್ಲಿ ಇದ್ದಂಥವ್ರು, ಯಾರು ಬಾಡಿಗೆ ಮನೇಲಿ ಇರ್ತಾರಲ್ಲ ಅವ್ರ ಆಧಾರ್ ಕಾರ್ಡ್ ಅನ್ನ ಅವರ ಕರೆಂಟ್ ಇದಕ್ಕೆ ಲಿಂಕ್ ಮಾಡಿಸ್ಕೊಂಡು ಅಲ್ಲಿ ಫ್ರೀ ಕರೆಂಟ್ ಅನ್ನ ಪಡೆದುಕೊಳ್ಬಹುದು ಅನ್ನುವಂತ ಒಂದಿಷ್ಟು ರೂಲ್ಸ್ಗಳು ಇದಾವೆ. ಬಟ್ ಈಗ ಬಾಡಿಗೆದಾರರು ಯಾರಿದಾರಲ್ಲ ಅವರು ಒಂದಿಷ್ಟು ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಫಲಾನುಭವಿಗಳ ಮನೆಗೆ ಪರಿಶೀಲನೆಯ ಕಾರ್ಯ ಶುರುವಾಗಿರುವಂತದ್ದು. ನಿನ್ನೆಯಿಂದಲೇ ದಾಖಲೆ ಪರಿಶೀಲನೆ ಮಾಡ್ತಾ ಇರುವಂತಹ ಎಸ್ಕಾಂ ಸಿಬ್ಬಂದಿ. ಹಾಗಾಗಿ ಫ್ರೀ ಕರೆಂಟ್ ಬೇಕು ಅಂತ ಅಂದ್ರೆ ನಿಮ್ಮ ಮನೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಸಿಬ್ಬಂದಿಗಳು ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕಾಗುತ್ತೆ, ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಹಾಗಾದ್ರೆ ಏನು ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗುತ್ತೆ. ಗೃಹ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಬಾಡಿಗೆ ಮನೆದಾರರು ಇದ್ದಂಥವ್ರು ಈಗ ಯಾವುದಾದ್ರೂ ನಾವು ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ ಅಂದಾಗ ಅಲ್ಲಿಯ ಮಾಲೀಕರು ಹೇಳ್ತಾ ಇರ್ತಾರೆ, ಮನೆಯ ಮಾಲೀಕರು, ನಿಮ್ಮ ಆಧಾರ್ ಕಾರ್ಡನ್ನ ನೀವು ಲಿಂಕ್ ಮಾಡ್ಕೊಳ್ಳಿ, ನಿಮಗೆ ಫ್ರೀ ಕರೆಂಟ್ ಸಿಗುತ್ತೆ, ನೀವು ಲಿಂಕ್ ಮಾಡಿಸಿದ್ರಿ ಅಂತ ಎಲ್ಲ ಮನೆಗೆಲ್ಲ, ಕೆಲವೊಂದು ಮನೆಗೆ. ಬಟ್ ಅದೇ ರೀತಿಯಾಗಿ ಈಗ ಯಾರು ಆಲ್ರೆಡಿ ಉಚಿತ ಕರೆಂಟ್ ಅನ್ನ ಪಡೆದುಕೊಳ್ತಾ ಇದ್ದೀರಾ, ಬಾಡಿಗೆ ಮನೆಯಲ್ಲಿ ಇದ್ರೂ ಕೂಡ ಪಡೆದುಕೊಳ್ತಾ ಇದ್ದೀರಾ ಅಲ್ವಾ, ಅವರು ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕಾಗುತ್ತೆ. ಸಿಬ್ಬಂದಿಗಳು ನಿಮ್ಮ ಮನೆಗೆ ಭೇಟಿಯನ್ನ ನೀಡ್ತಾರೆ. ಎಸ್ಕಾಂ ಸಿಬ್ಬಂದಿ ಬಂದಾಗ ದಾಖಲೆ ತೋರಿಸೋದು ಕಡ್ಡಾಯ. ದಾಖಲೆಗಳು ಇಲ್ದಿದ್ರೆ ಕಷ್ಟ ಆಗುತ್ತೆ, ಫ್ರೀ ಕರೆಂಟ್ ನಿಲ್ಲಬಹುದು. ಮನೆ ತಪಾಸಣೆಯ ವೇಳೆ ಪ್ರಮುಖ ದಾಖಲೆ ನೀಡಬೇಕು. ಗುರುತಿನ ಚೀಟಿ, ಆಧಾರ, ಬಾಡಿಗೆ ಪತ್ರ ಕಡ್ಡಾಯವಾಗಿರುತ್ತೆ. ಜುಲೈ 2023 ನಂತರ ಹೊಸ ಬಾಡಿಗೆ ಮನೆಗೆ ಹೋದ್ರೆ ಶಾಕ್ ಎದುರಾಗುತ್ತೆ. ಹೊಸದಾಗಿ ಬಾಡಿಗೆಗೆ ಹೋದ್ರೂ ಕರೆಂಟ್ ಕಟ್ ಆಗುತ್ತೆ. ಎಸ್ಕಾಂ ಸಿಬ್ಬಂದಿ ಬಂದಾಗ ದಾಖಲೆಗಳನ್ನ ತೋರಿಸ್ಬೇಕು. ದಾಖಲೆಗಳು ಕಡ್ಡಾಯ. ದಾಖಲೆಗಳಿಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ, ಫ್ರೀ ಕರೆಂಟ್ ನಿಲ್ಲಬಹುದು. ಮನೆ ತಪಾಸಣೆ ವೇಳೆ ಪ್ರಮುಖ ದಾಖಲೆ ನೀಡಬೇಕು. ಜುಲೈ 2023 ನಂತರ ಹೊಸ ಬಾಡಿಗೆ ಮನೆಗೆ ಹೋದ್ರೆ ಶಾಕ್. ಹೊಸದಾಗಿ ಬಾಡಿಗೆಗೆ ಹೋದ್ರೂ ಕರೆಂಟ್ ಕಟ್ ಆಗುತ್ತೆ. ಏನ್ ಡಾಕ್ಯುಮೆಂಟ್ಸ್ಗಳನ್ನ ತೋರಿಸ್ಬೇಕು ಅಲ್ಲಿ? ಆಧಾರ್ನಲ್ಲಿರುವಂತೆ ಹೆಸರು ಇರಬೇಕಾಗುತ್ತೆ. ಸರ್ವೆ ವೇಳೆ ಕೇಳುವಂತ ಪ್ರಶ್ನೆಗಳು, ಫಲಾನುಭವಿ ಆಧಾರ್ ಸಂಖ್ಯೆನ ಕೇಳ್ತಾರೆ, ಅದನ್ನ ತೋರಿಸ್ಬೇಕಾಗುತ್ತೆ. ಆಧಾರ್ ಕಾರ್ಡ್ನ ನೋಂದಾಯಿಸಿದಂತ ಮೊಬೈಲ್ ಸಂಖ್ಯೆ ಇರಬೇಕಾಗುತ್ತೆ. ಆಧಾರ್ ಕಾರ್ಡ್ನಲ್ಲಿ ಯಾವ ಮೊಬೈಲ್ ಸಂಖ್ಯೆ ಇರುತ್ತಲ್ಲ ಅದೇ ನಂಬರ್ ಇಟ್ಕೊಂಡಿರ್ಬೇಕು. ಬಾಡಿಗೆ ಸ್ವಂತ ಮನೆಯ ವಿವರ ಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಏನೇನೋ ಡಾಕ್ಯುಮೆಂಟ್ ಇರುತ್ತೆ ಕೊಡಬೇಕು. ಇನ್ನು ಪಡಿತರ ಚೀಟಿ ವಿವರ ಕೊಡಬೇಕಾಗುತ್ತೆ. ಫಲಾನುಭವಿ ಎಪಿಕ್ ಕಾರ್ಡ್ ಸಂಖ್ಯೆ ಬೇಕಾಗುತ್ತೆ. ಜಾತಿ ವಿವರ, ಇನ್ನು ತೆರಿಗೆಯ ವಿವರ, ಏನ್ ವೃತ್ತಿ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಈ ಬಾಡಿಗೆ ಮನೇಲಿ ಇದ್ದೀರಾ, ವಿದ್ಯುತ್ ಸರಬರಾಜು ಕಂಪನಿಯ ಹೆಸರು, ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ ಡಾಕ್ಯುಮೆಂಟ್ಸ್ ಅಂತ ಅಂದಾಗ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಐಡೆಂಟಿಟಿ ಕಾರ್ಡು ಮತ್ತು ಪಡಿತರ ಚೀಟಿ, ಇನ್ನು ಅದ್ರ ಜೊತೆಗೆ ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಇವುಗಳನ್ನ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕೊಡಬೇಕು. ಇನ್ನು ಆಧಾರ್ ಕಾರ್ಡಲ್ಲಿ ಏನಾದರೂ ನೇಮ್ ಏನಾದರೂ ಮಿಸ್ ಆಗಿದ್ರೆ ಅಥವಾ ಚೇಂಜಸ್ ಆಗಿದ್ರೆ ಅಥವಾ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಫೋನ್ ನಂಬರ್ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಅದು ಕೂಡ ಸ್ವಲ್ಪ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲವನ್ನ ಕೂಡ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕಾಗುತ್ತೆ.